ಎಲ್ಲ ವಿದ್ಯಾರ್ಥಿಗಳಿಗೂ ನಮಸ್ಕಾರಗಳು ಅಂತ ನಾನು ಎರಡು ಮಾತು ಹೇಳ್ತೀನಿ. ಮತ್ತು ನೀವು ಆರ್ಟ್ಸ್ ಇರ್ಬೋದು, ಸೈನ್ಸ್ ಇರ್ಬೋದು, ಯಾವುದೇ ಇರ್ಬೋದು, ಎಜುಕೇಷನ್ ಅಂತಂದಾಗ ಇವತ್ತಿನ ಕಾಲದಲ್ಲಿ ಎಜುಕೇಷನ್ ಏನಾಗ್ಬಿಟ್ಟೈತೆ ಅಂದರೆ ಬಿಸ್ನೆಸ್ ಆಗಿಬಿಟ್ಟೈತೆ. ಗೊತ್ತಿರ್ತಿರೋ ನಾವು ಬ್ಲೈಂಡ್ ಬಿಲೀವರ್ಸ್ ಆಗಿದ್ರಿ ಇವತ್ತಿನ ಎಜುಕೇಷನ್ ಸಿಸ್ಟಮ್ಗೆ. ಯಾಕಂತಂದರೆ ನಿಮಗೆಲ್ಲ ಡ್ರೆಸ್ ಕೋಡ್ ಇದೆಯಾ ಇಲ್ಲ ಇಲ್ಲ ಪರವಾಗಿಲ್ಲ. ಹಂಗಾದ್ರೆ ಡ್ರೆಸ್ ಕೋಡ್ ಮಾಡೋದು ಏನಕ್ಕೆ ಅಂತಂದರೆ ನಾವೆಲ್ಲರೂ ಒಂದೇ ಸಮಾನ ಅಂತ ಅಲ್ವಾ? ಹೌದಾ ಅಲ್ಲಪ್ಪ? ಚಿಕ್ಕ ವಯಸ್ಸಿಂದನೂ ಮಾಡಿದಿರ್ತಾನೆ ಡ್ರೆಸ್ ಕೋಡ್. ನೀವು ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್, 10th ಈ ಕಡೆ ಅಂತ ಓಕೆ 10th ಹಾಕಿರ್ತೀರಲ್ಲ ನೀವು ಡ್ರೆಸ್ ಕೋಡು. ಅದರ ಉದ್ದೇಶ ಏನು? ಎಲ್ಲರೂ ನಾವೆಲ್ಲ ಒಂದೇ ಅಂತ ಅಲ್ವಾ? ಬಟ್ ನಿಮ್ಗೆ ಗೊತ್ತಿಲ್ಲ, ನೀವು ಶಾಲೆಗೆ ಸೇರೋಕ್ಕಿಂತ ಮುಂಚೆನೇ ನಿಮ್ಮ ಹತ್ರ ಕ್ಯಾಸ್ಟ್ ಸರ್ಟಿಫಿಕೇಟ್ ತಗೊಂಡಿರ್ತಾರೆ. ಅದರ ಅರ್ಥ ಏನು? ಅರ್ಥ ಮಾಡ್ರಿ. ಇಲ್ಲಿ ಒಂದು ಕಡೆ ಹೇಳ್ತಾರೆ ನಾವೆಲ್ಲ ಒಂದೇ ಅಂತ, ಅಲ್ಲಿ ಅವರೇ ಕೇಳ್ತಾರೆ ಕ್ಯಾಸ್ಟ್ ಸರ್ಟಿಫಿಕೇಟು. ಎಷ್ಟು ಬ್ಲೈಂಡಾಗಿ ನಾವು ಬಿಲೀವ್ ಮಾಡ್ತಾ ಇದ್ದೀವಿ ನೋಡಿ ಎಜುಕೇಷನ್ ಸಿಸ್ಟಮ್ನ. ಹೌದಾ ಇಲ್ಲ? ಕೆಲವೊಂದು ಬದಲಾವಣೆ ಹೆಂಗಾಗಬೇಕಂತಂದರೆ ನಾವು ಯೂತ್ಸಿಂದ ಮಾತ್ರ ಬದಲಾವಣೆ ಮಾಡೋಕ್ಕೆ ಸಾಧ್ಯ. ದೇಶ ಬದಲಾಗಬೇಕಂದ್ರೆ ಏನಾದರೂ, ಯಾಕಂತಂದ್ರೆ ಅಪ್ಪ ಹಾಕಿದ ಆಲದ ಮರ ಅಂತ ನೇಣು ಹಾಕೊಳೋದಲ್ಲ, ಅದ್ರ ಬಿಟ್ಟು ನಾವು ಏನು ಮಾಡಬೇಕು ಅನ್ನೋದು ಕಲಿಬೇಕು ಯೂತ್ಸು. ಯಾಕೆ ಈ ಮಾತು ಹೇಳ್ತೀನಿ ಅಂತಂದರೆ ಇವತ್ತು ಇಂಡಿಯಾನಲ್ಲಿ ಸುಮಾರು 70% ಎಲ್ಲರೂ ಯೂತ್ಸ್ ಇರೋದು. ಆ ಕಾರಣಕ್ಕೆ ಏನಾದರೂ ದೇಶ ಬದಲಾಗಬೇಕಂದ್ರೆ ಯೂತ್ಸಿಂದ ಮಾತ್ರ ಕಾರಣ. ಬ್ಲೈಂಡ್ ಬಿಲೀವರ್ಸ್ ಆಗಬೇಡ್ರಿ. ಏನೋ ಬ್ಲೈಂಡ್ ಬಿಲೀವರ್ಸ್ ಆಗಬೇಡ್ರಿ. ಕೆಲವರು ಮನೆಯಲ್ಲಿ ಹೇಳ್ತಾರೆ ಡಾಕ್ಟರ್ ಆಗ್ರಿ, ಇಂಜಿನಿಯರ್ ಆಗ್ರಿ, ಇಲ್ಲ ಯಾವುದೋ ಒಂದು ಹುದ್ದೆ ಹೇಳ್ತಾರೆ, ಇಲ್ಲ ಗೌರ್ಮೆಂಟ್ ಕೆಲಸದಲ್ಲಿ ಒಂದು P1 ಆಗ್ಬಿಡಪ್ಪ ಸಾಕು, ನಿನ್ನ ಲೈಫ್ ಹೆಂಗೆ ಹೋಗ್ತೈತೆ ಅಂತ. ನಮ್ಮೂರಲ್ಲಿ ಸ್ಯಾನಿಟ್ರಿ ಪಿಟ್ ಎತ್ತಾನೆ. ಸ್ಯಾನಿಟ್ರಿ ಅಂದರೆ ಗೊತ್ತಾ? ಸ್ಯಾನಿಟ್ರಿ ಪಿಟ್ ಎತ್ತವನು ತಿಂಗಳಿಗೆ 2 ಲಕ್ಷ ಸಂಪಾದನೆ ಮಾಡ್ತಾನೆ. ಎಷ್ಟು? 2 ಲಕ್ಷ. 1 ಲಕ್ಷ ಸಂಪಾದನೆ ಮಾಡ್ಬೇಕಂದ್ರೆ ಇಂಜಿನಿಯರ್ ಎಷ್ಟೈತೆ ಕಷ್ಟ. ಬಾಸ್ ಹತ್ರ ಎಷ್ಟು ಮಾತು ಕೇಳಬೇಕು, ಶನಿವಾರ ಭಾನುವಾರ ಅಂದರೆ ಎಷ್ಟು ಫುಲ್ ಬಾಟ್ಲು ಖಾಲಿ ಮಾಡಬೇಕು ಅವನು. ಅರ್ಥ ಮಾಡಿದ್ರೆ ವಾಸ್ತವ ಸತ್ಯಕ್ಕೂ ನಾವು ಯಾವುದೋ ಹಿಂದೆ ಹೋಗ್ತಾ ಇರೋದಕ್ಕೂ ಭಾಳ ವ್ಯತ್ಯಾಸ ಐತೆ. ಅದಕ್ಕೆ ಎಲ್ಲೇ ಹೋದ್ರೂ ನಾನು ಹೇಳೋದೊಂದು, ಎಜುಕೇಷನ್ ಈಸ್ ಇನ್ಫಾರ್ಮೇಷನ್, ಎಜುಕೇಷನ್ ಈಸ್ ನಾಟ್ ಎ ಲೈಫ್. ಎಜುಕೇಷನ್ ಬೇಕು ಏನಕ್ಕೋಸ್ಕರ ಬೇಕಂದ್ರೆ 4 ಜನದ ಹತ್ರ ವ್ಯವಹಾರ ಮಾಡೋದಕ್ಕೋಸ್ಕರ ಬೇಕು, ಬಿಟ್ಟರೆ ಎಜುಕೇಷನಲ್ಲೇ ಬದುಕ್ರಿ ಅಂತ ಎಲ್ಲೂ ಇಲ್ಲ. ಇವತ್ತು ಬಸವೇಶ್ವರ ಅಂತಂದರೆ ಬಸವಣ್ಣ ಹೇಳ್ಕೊಟ್ಟಿರೋ ತತ್ವ ಏನು ಹೇಳ್ಕೊಟ್ಟಿರೋದು? ಜೀವನದ ಮೌಲ್ಯಗಳು ತಿಳ್ಕೊಳ್ರಿ ಫಸ್ಟ್. ನೀವು ಕೋಟ್ಯಾಂತರ ರೂಪಾಯಿ ಆಸ್ತಿ ಇರ್ತೈತೆ, ಅವ್ರ ಮಕ್ಕಳನ್ನ ತಗೊಂಡೋಗಿ ಬೋರ್ಡಿಂಗ್ ಸ್ಕೂಲಲ್ಲಿ ಹಾಕಿರ್ತಾನೆ. ತಂದೆ ಯಾರೋ, ತಾಯಿ ಯಾರೋ, ಅಜ್ಜಿ ಯಾರೋ, ತಾತ ಯಾರೋ ಏನೂ ಗೊತ್ತಿರಲ್ಲ. ಅವ್ರಿಗೆ ದುಡ್ಡು ಕಟ್ತಾರೆ ಅಷ್ಟೇ. ಕೆಲವೊಂದು ಕಾಲೇಜುಗಳಲ್ಲಿ ಇವತ್ತು ನಮ್ಮ ಸ್ನೇಹಿತರೇನೇ, ನಮ್ಮೂರಲ್ಲಿ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡ್ರಿ. ಮೆಡಿಕಲ್ ಸೀಟ್ಗೋಸ್ಕರ 5 ಸೈಟ್ ಮಾರಿ ಮೆಡಿಕಲ್